ನಮಸ್ಕಾರ ಸ್ನೇಹಿತರೆ, ಇವತ್ತೇ ಶ್ರೀಕೃಷ್ಣ ಜನ್ಮಾಷ್ಟಮಿ, ಜೊತೆಗೆ ಶ್ರಾವಣ ಶನಿವಾರ. ಮಹಾವಿಷ್ಣುವಿಗೆ ಪ್ರಿಯವಾದ ಶನಿವಾರದಂದು ಜನ್ಮಾಷ್ಟಮಿ ಬಂದಿರುವುದು ತುಂಬಾ ವಿಶೇಷ. ಇವತ್ತು ನೀವು ಶ್ರೀಕೃಷ್ಣ ಪರಮಾತ್ಮನನ್ನು ಪೂಜಿಸಿ ಅಕ್ಕಿ ಹಿಟ್ಟಿನಿಂದ ತಯಾರಿಸಿದ ದೀಪದಲ್ಲಿ ಹಸು ತುಪ್ಪ ಹಾಕಿ 2 ಬತ್ತಿಗಳನ್ನಿಟ್ಟು ದೀಪಾರಾಧನೆ ಮಾಡಿ ಅವರಿಗೆ ನೈವೇದ್ಯವಾಗಿ ಹಾಲಿನಿಂದ ತಯಾರಿಸಿದಂತ ಯಾವುದಾದರೂ ಒಂದು ಸಿಹಿಯನ್ನು ಅಥವಾ ಸಿಹಿ ಅವಲಕ್ಕಿ ಅಥವಾ ಬೆಣ್ಣೆಯನ್ನು ಇಟ್ಟು ಪಾರಿಜಾತ ಹೂವುಗಳಿಂದ ಪೂಜಿಸಬೇಕು. ಸಾಧ್ಯವಾದರೆ ಶ್ರೀಕೃಷ್ಣ ಪರಮಾತ್ಮರ ದೇವಸ್ಥಾನಕ್ಕೆ ಹೋಗಿ ಅವರ ದರ್ಶನ ಕೂಡ ಪಡೆದುಕೊಳ್ಳಿ. ಇನ್ನು ಇಂಥ ಪವಿತ್ರವಾದ ದಿನದಂದು ಈ ಕತೆ ಭಕ್ತಿಯಿಂದ ಕೇಳಿದರೆ ಅವರಿಗೆ ಜನ್ಮದಲ್ಲಿ ದರಿದ್ರ ಬರುವುದಿಲ್ಲ, ಮಾಡಿರುವ ಪಾಪಗಳು ಹೋಗಿ ಮಹಾಪುಣ್ಯ ಪ್ರಾಪ್ತಿಯಾಗುತ್ತದೆ. ಜೀವನದಲ್ಲಿ ಹಣಕ್ಕೆಂದು ಕೂಡ ಕೊರತೆ ಬರುವುದಿಲ್ಲ. ಕೇವಲ ಅದೃಷ್ಟವಂತರು ಮಾತ್ರವೇ ಈ ಕಥೆಯನ್ನು ಇವತ್ತು ಕೇಳಲು ಸಾಧ್ಯ. ಹಾಗಾಗಿ ಆಲಸ್ಯ ಮಾಡದೆ ಆ ಕಥೆ ಈಗ ಕೇಳೋಣ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೆ ಒಂದು ಲೈಕ್ ಕೊಡಿ. ಪೂರ್ವದಲ್ಲಿ ಕ್ಷೀರಸಾಗರ ಮದನದ ಸಮಯದಲ್ಲಿ ದೇವತೆಗಳು ಹಾಗೂ ಅಸುರರು ಹೋರಾಡುತ್ತಿದ್ದಾಗ ಕಾಲನೇಮಿ ಎಂಬ ಒಬ್ಬ ರಾಕ್ಷಸ ಮಹಾವಿಷ್ಣುವಿನ ಜೊತೆ ಯುದ್ಧ ಮಾಡಿದ. ಆ ಯುದ್ಧದಲ್ಲಿ ಅವನು ಮಹಾವಿಷ್ಣುವಿನ ಕೈಯಲ್ಲಿ ಹತನಾದ. ಆದರೆ ಶುಕ್ಲಾಚಾರ್ಯರು ಸಂಜೀವಿನಿ ಮಂತ್ರದ ಮುಖಾಂತರ ಅವನನ್ನು ಪುನಃ ಬದುಕಿಸಿದರು. ಆಗ ಕಾಲನೇಮಿ ಮತ್ತೆ ಮಹಾವಿಷ್ಣುವಿನ ಜೊತೆ ಯುದ್ಧ ಮಾಡಿ ಗೆಲ್ಲಬೇಕು ಎಂಬ ಕೋರಿಕೆಯಿಂದ ಮಂದಾರ ಪರ್ವತದ ಮೇಲೆ ಪ್ರತಿದಿನ ಬರೀ ಗರಿಕೆಯ ರಸ ಕುಡಿಯುತ್ತಾ ಬ್ರಹ್ಮದೇವರಿಗಾಗಿ ಗಾಢವಾದ ತಪಸ್ಸು ಮಾಡಿದ. ಅವನ ತಪಸ್ಸನ್ನು ಮೆಚ್ಚಿದ ಬ್ರಹ್ಮದೇವರು ಪ್ರತ್ಯಕ್ಷವಾಗಿ ವರ ಕೇಳುವಂತೆ ಹೇಳಿದರು. ನನಗೆ ಮಹಾವಿಷ್ಣುವನ್ನು ಹೊರತುಪಡಿಸಿ ಯಾವ ದೇವರ ಕೈಯಿಂದಲೂ ಸಾವು ಬರಬಾರದು ಎಂದು ಕೇಳಿದ. ಏಕೆಂದರೆ ಮಹಾವಿಷ್ಣು ಅವನನ್ನು ಕೊಲ್ಲಲು ಬಂದಾಗ ಅವರೊಂದಿಗೆ ಹೋರಾಡಿ ವಿಷ್ಣುವನ್ನು ಗೆಲ್ಲುವ ಕೋರಿಕೆ ಅವನದಾಗಿತ್ತು. ನಿನ್ನ ಕೋರಿಕೆ ನ್ಯಾಯವಾಗಿದೆ, ಮುಂದಿನ ಜನ್ಮದಲ್ಲಿ ಆ ಕೋರಿಕೆ ಈಡೇರುತ್ತದೆ ಎಂದು ಹೇಳಿ ಬ್ರಹ್ಮದೇವರು ವರ ಕೊಟ್ಟು ಮಾಯವಾದರು. ಕಾಲನೇಮಿ ಮುಂದಿನ ಜನ್ಮದಲ್ಲಿ ಉಗ್ರಸೇನ ಹಾಗೂ ಪದ್ಮಾವತಿ ಎಂಬ ದಂಪತಿಗಳಿಗೆ ಮಗನಾಗಿ ಜನಿಸಿದ. ಅವನೇ ಕಂಸ. ಕಂಸ ಚಿಕ್ಕಂದಿನಿಂದಲೇ ತುಂಬಾ ಬಲಶಾಲಿ. ಒಂದು ಸಲ ಜರಾಸಂಧ ಹಾಗೂ ಕಂಸ ವಿಹಾರಕ್ಕೆ ಹೋದ ಸಮಯದಲ್ಲಿ ಒಂದು ಮದ ಹತ್ತಿದ ಆನೆ ಕಂಸನ ಮೇಲೆ ದಾಳಿ ಮಾಡಲು ಬಂದಿತು. ಅದನ್ನು ನೋಡಿ ಎಲ್ಲರೂ ಗಾಬರಿಯಿಂದ ಓಡಿ ಹೋಗುತ್ತಿದ್ದರೆ ಕಂಸ ಒಂದೇ ಕೈಯಿಂದ ಅದರ ಸೊಂಡಿಲನ್ನು ಹಿಡಿದುಕೊಂಡು ಮೇಲಕ್ಕೆ ಎತ್ತಿ ಅದನ್ನು ಗಿರಗಿರನೆ ತಿರುಗಿಸಿ ದೂರಕ್ಕೆ ಎಸೆದ. ಆ ವೇಗಕ್ಕೆ ಆ ಆನೆ ಅಲ್ಲಿಂದಲೇ ಮೃತಪಟ್ಟಿತು. ಕಂಸನ ಧೈರ್ಯ ಸಾಹಸ ಮೆಚ್ಚಿಕೊಂಡ ಜರಾಸಂಧ ಅವನ 2 ಪುತ್ರಿಯರಾದ ಅಸ್ಥಿ ಹಾಗೂ ಪ್ರಾಸ್ತಿಯನ್ನು ಕೊಟ್ಟು ಮದುವೆ ಮಾಡಿದ. ಒಂದು ಸಲ ಕಂಸ ದೃಶ್ಯಮುಖ ಕಾಡಿಗೆ ಹೋಗಿ ಅಲ್ಲಿ ಕೇಸಿ ಎಂಬ ಕುದುರೆ ಮುಖದ ರಾಕ್ಷಸನ ಜೊತೆ ಹೋರಾಡಿ ಅವನನ್ನು ತನ್ನ ಹಿಡಿತದಲ್ಲಿ ತಂದುಕೊಂಡ. ಒಂದು ಸಲ ಕಂಸ ಮಂದಾರ ಪರ್ವತಕ್ಕೆ ಹೋಗಿ ಆ ಪರ್ವತವನ್ನು ಜೋರಾಗಿ ಅಲುಗಾಡಿಸಿದ. ಅದರಿಂದ ಆ ಪರ್ವತದ ಮೇಲೆ ವಾಸವಿದ್ದ ಪರಶುರಾಮನಿಗೆ ವಿಪರೀತವಾದ ಆಗ್ರಹ ಉಂಟಾಗಿ, ನಿನಗೆ ಅತಿ ಶಕ್ತಿಶಾಲಿ ಪರಾಕ್ರಮಿ ಎಂಬ ಅಹಂಕಾರವಿದೆ. ನೀನು ಅಷ್ಟೊಂದು ದೊಡ್ಡ ಪರಾಕ್ರಮಿಯಾಗಿದ್ದರೆ ನನ್ನ ಹತ್ತಿರ ಒಂದು ಧನಸ್ಸಿದೆ. ಅದನ್ನು ಪೂರ್ವದಲ್ಲಿ ತ್ರಿಪುರಾಸುರರ ಸಂಹಾರಕ್ಕಾಗಿ ಮಹಾವಿಷ್ಣು ಪರಮೇಶ್ವರನಿಗೆ ಕೊಟ್ಟಿದ್ದರು. ನಿನ್ನಂತ ಕೆಟ್ಟ ಕ್ಷತ್ರಿಯರನ್ನು ಸಂಹರಿಸುವ ಸಲುವಾಗಿ ಪರಮೇಶ್ವರ ಅದನ್ನು ನನಗೆ ಕೊಟ್ಟರು. ನಿನ್ನ ಕೈಲಾದರೆ ಅದನ್ನು ಎತ್ತಿ ನಿಲ್ಲಿಸು, ಇಲ್ಲದಿದ್ದರೆ ನಿನ್ನನ್ನು ನಾನು ಈಗಲೇ ಸಂಹರಿಸುತ್ತೇನೆ ಅಂದರು. ಆಗ ಕಂಸ 7 ಅಡಿ ಉದ್ದ ಇರುವಂತ ಆ ಧನಸ್ಸನ್ನು ಕೂಡ ಎತ್ತಿ ಹಿಡಿದ. ಅದರ ನಂತರ ಕಂಸ ಪರಶುರಾಮರ ಕಾಲಿನ ಮೇಲೆ ಬಿದ್ದು ಕ್ಷಮೆ ಕೇಳುತ್ತಾ, ಸ್ವಾಮಿ, ನೀವು ಇಲ್ಲಿ ವಾಸವಿರುವ ವಿಷಯ ನನಗೆ ತಿಳಿಯದು. ಹಾಗಾಗಿ ನನ್ನ ಶಕ್ತಿ ಪರೀಕ್ಷಿಸಲು ಮಂದಾರ ಪರ್ವತವನ್ನು ಅಲುಗಾಡಿಸಿದೆ. ನನ್ನನ್ನು ಕ್ಷಮಿಸಿ ಎಂದು ಕೇಳಿದ. ಆಗ ಪರಶುರಾಮ ಶಾಂತಗೊಂಡು ಆ ಧನಸ್ಸನ್ನು ಕಂಸನಿಗೆ ಬಹುಮಾನವಾಗಿ ಕೊಟ್ಟು, ಕಂಸ, ಇದನ್ನು ಯಾರು ಮುರಿಯುತ್ತಾರೋ ಅವರು ಮಹಾಪರಾಕ್ರಮಿ ಎಂದು ತಿಳಿದುಕೋ. ನಿನ್ನ ಸಾವು ಅವರ ಕೈಯಿಂದಲೇ ಆಗುತ್ತದೆ ಎಂದು ಹೇಳಿದರು. ಅದರ ನಂತರ ಕಂಸ ಪರಶುರಾಮರಿಗೆ ನಮಸ್ಕರಿಸಿ ಭೂಮಿಯ ಮೇಲೆ ಅವನನ್ನು ಎದುರಿಸಬಲ್ಲ ವೀರ ಯಾರಿದ್ದಾರೆ ಎಂದು ಹುಡುಕಾಡುತ್ತಾ ಆಗಾಸುರ, ಅರಿಷ್ಟಾಕಾಸುರ, ಬಕಾಸುರ, ತೃಣಾವರ್ತ ಮುಂತಾದ ದೊಡ್ಡ ದೊಡ್ಡ ಶಕ್ತಿಶಾಲಿ ರಾಕ್ಷಸರನ್ನು ಸೋಲಿಸಿ ಅವರೆಲ್ಲರನ್ನೂ ಅವನ ಸೇವಕರನ್ನಾಗಿ ಮಾಡಿಕೊಂಡ.
ಆ ಸಮಯದಲ್ಲಿ ಮಥುರಾ ನಗರವನ್ನು ಉಗ್ರಸೇನ ಮಹಾರಾಜ ಆಳುತ್ತಿದ್ದರು. ಒಂದು ದಿನ ಅವರ ಆಸ್ಥಾನಕ್ಕೆ ಯಾದವ ಪುರೋಹಿತರಾದ ಗರ್ಗಾಚಾರ್ಯರು ಬಂದರು. ಉಗ್ರಸೇನ ಸಂತೋಷದಿಂದ ಅವರನ್ನು ಒಳಗೆ ಕರೆದು ಆಸನದ ಮೇಲೆ ಕೂರಿಸಿದ. ಯಾದವರೆಲ್ಲರೂ ಗರ್ಗಾಚಾರ್ಯರಿಗೆ ನಮಸ್ಕರಿಸಿದರು. ಆ ಸಮಯದಲ್ಲಿ ಉಗ್ರಸೇನನ ಜೊತೆ ಅಕ್ರೂರ, ದೇವಕ ಹಾಗೂ ಕಂಸ ವಿನಯಪೂರ್ವಕವಾಗಿ ನಿಂತಿದ್ದರು. ಆಗ ಗರ್ಗಾಚಾರ್ಯರು ದೇವಕನನ್ನು ನೋಡಿ, ರಾಜ, ನಿನ್ನ ಮಗಳಾದ ದೇವಕಿಗೆ ಶೂರಸೇನನ ಮಗನಾದ ವಸುದೇವ ಸರಿಯಾದ ಜೋಡಿ. ಹಾಗಾಗಿ ಆಲಸ್ಯ ಮಾಡದೆ ಅವರಿಬ್ಬರ ಮದುವೆ ಮಾಡು ಅಂದರು. ಗರ್ಗಾಚಾರ್ಯರು ಹೇಳಿದ ಸಮಯಕ್ಕೆ ಸರಿಯಾಗಿ ದೇವಕಿ ಹಾಗೂ ವಸುದೇವರ ವಿವಾಹ ಅದ್ದೂರಿಯಾಗಿ ನಡೆಸಿದರು. ಮದುವೆಯ ನಂತರ ಆಡಂಬರವಾಗಿ ಮಗಳನ್ನು ಅತ್ತೆ ಮನೆಗೆ ಕಳಿಸಲು ದೇವಕ ಏರ್ಪಾಟು ಮಾಡಿದ. ತಂಗಿಯ ಮೇಲಿನ ಪ್ರೀತಿ ಹಾಗೂ ವಸುದೇವನ ಜೊತೆ ಇದ್ದ ಸ್ನೇಹದ ಕಾರಣದಿಂದ ರಥಸಾರಥಿಯನ್ನು ಕೆಳಗೆ ಇಳಿಸಿ ಸ್ವತಃ ತಾನೇ ರಥ ಓಡಿಸುವುದಾಗಿ ಕಂಸ ರಥ ಹತ್ತಿದ. ಅವರ ರಥದ ಹಿಂದೆ ಎಷ್ಟೋ ರಥಗಳಲ್ಲಿ ಕಾಣಿಕೆಗಳನ್ನು ತುಂಬಿ ಕಳಿಸಿದರು. ಆ ರೀತಿ ಅವರೆಲ್ಲರೂ ಸಂತೋಷದಿಂದ ಪ್ರಯಾಣಿಸುತ್ತಿದ್ದಾಗ ಹಠಾತ್ತನೆ ಆಕಾಶವಾಣಿ ಕಂಸನನ್ನು ಉದ್ದೇಶಿಸಿ, ಮೂರ್ಖ ಕಂಸ, ನೀನು ತುಂಬಾ ಸಂತೋಷದಿಂದ ನಿನ್ನ ತಂಗಿಗಾಗಿ ಸಾರಥಿಯಾದೆ. ಆದರೆ ಅವಳ 8ನೇ ಮಗುವೆ ನಿನ್ನ ಪಾಲಿನ ಮೃತ್ಯು ತಿಳಿದುಕೊಂಡಿತು. ಆ ಮಾತು ಕೇಳಿದ ತಕ್ಷಣ ಕಂಸನಿಗೆ ತಂಗಿ ಮೇಲಿದ್ದ ಮಮಕಾರ ಸತ್ತು ಹೋಯಿತು. ಕೂಡಲೇ ಎದ್ದು ನಿಂತುಕೊಂಡು ಒಂದು ಕೈಯಲ್ಲಿ ದೇವಕಿಯ ಕೂದಲು ಹಿಡಿದುಕೊಂಡು ಇನ್ನೊಂದು ಕೈಯಲ್ಲಿ ಖಡ್ಗವನ್ನು ಎತ್ತಿ ಅವಳ ತಲೆ ಕತ್ತರಿಸಲು ಹೋದ. ಅಷ್ಟು ಹೊತ್ತು ಸಂತೋಷವಾಗಿದ್ದ ವಾತಾವರಣವೆಲ್ಲ ಒಮ್ಮೆಲೆ ಭಯಭ್ರಾಂತಿಗೆ ತಿರುಗಿತು. ಆಗ ವಸುದೇವ ಕಂಸನೊಂದಿಗೆ, ಕಂಸ, ನೀನು ನಿನ್ನ ವಂಶವನ್ನು, ಕೀರ್ತಿಯನ್ನು ಯಾವಾಗಲೂ ಅಭಿವೃದ್ಧಿ ಮಾಡಲು ಬಯಸುವವನು. ಎಷ್ಟೋ ಜನ ಪರಾಕ್ರಮಿಗಳನ್ನು ಸಂಹರಿಸಿರುವೆ. ಅಂತಹ ಪರಾಕ್ರಮಿಯಾದ ನೀನು ಒಂದು ಹೆಣ್ಣನ್ನು, ಅದರಲ್ಲೂ ನಿನ್ನ ತಂಗಿಯನ್ನು ಸಂಹರಿಸುವುದು ಯಾವ ನ್ಯಾಯ? ಬಕಾಸುರನ ತಂಗಿಯಾದ ಪೂತನ ನಿನ್ನನ್ನು ಯುದ್ಧಕ್ಕೆ ಕರೆದಾಗ ಹೆಣ್ಣಿನ ಜೊತೆ ನಾನು ಯುದ್ಧ ಮಾಡುವುದಿಲ್ಲ ಎಂದು ಹೇಳಿ ಅವಳನ್ನು ನಿನ್ನ ತಂಗಿಯಂತೆ ಸ್ವೀಕರಿಸಿದೆ. ಅಂತಹ ನೀನು ಈ ಕೆಲಸ ಮಾಡಬಹುದೇ? ಮದುವೆಯಲ್ಲಿ ಹಚ್ಚಿದ ಅರಿಶಿನ ಕೂಡ ಹೋಗುವ ಮುಂಚೆಯೇ ನಿನ್ನ ತಂಗಿಯನ್ನು ಕೊಲ್ಲುತ್ತೀಯಾ ಎಂದು ಎಷ್ಟೋ ರೀತಿಯಲ್ಲಿ ಕಂಸನಿಗೆ ಬುದ್ಧಿ ಹೇಳಿದ. ಆದರೂ ಕಂಸ ಸ್ವಲ್ಪವೂ ಚಲಿಸಲಿಲ್ಲ. ಇನ್ನು ವಸುದೇವ ದೇವರ ಮೇಲೆ ಭಾರ ಹಾಕಿ, ಬಾವ, ನಿನಗೆ ದೇವಕಿಯಿಂದ ಯಾವ ಭಯವೂ ಬೇಡ. ಹೋಗಲಿ, ಆಕಾಶವಾಣಿ ಹೇಳಿದ ಪ್ರಕಾರ ನೋಡಿದರೂ ಕೂಡ ನಮಗೆ ಜನಿಸುವ 8ನೇ ಸಂತಾನದಿಂದಲೇ ನಿನಗೆ ಸಮಸ್ಯೆ ಇರುವುದು. ಹಾಗಾಗಿ ನಮಗೆ ಜನಿಸುವ ಪ್ರತಿ ಮಗುವನ್ನು ನಿನಗೆ ತಂದು ಒಪ್ಪಿಸುತ್ತೇನೆ. ನನ್ನ ಮಾತನ್ನು ನಂಬು ಅಂದರು. ಅದು ಕೂಡ ಸರಿತಾನೆ. ಅವಳ ಹೊಟ್ಟೆಯಲ್ಲಿ ಹುಟ್ಟುವ ಮಗುವಿನೊಂದಿಗೆ ನನ್ನ ಸಮಸ್ಯೆ ಇರುವಾಗ ನನ್ನ ತಂಗಿಯನ್ನು ನಾನೇಕೆ ಕೊಲ್ಲುವುದು ಅಂದುಕೊಂಡು ವಸುದೇವನ ಮಾತನ್ನು ಒಪ್ಪಿಕೊಂಡ ಕಂಸ. ಬಳಿಕ ಅವರನ್ನು ವಸುದೇವನ ಮನೆಯಲ್ಲಿ ಬಿಟ್ಟು ಬಂದ. ಅವರ ಮನೆಯ ಸುತ್ತಲೂ ಸಾವಿರಾರು ಜನ ಸೈನಿಕರನ್ನು ಕಾವಲಿಗಿಟ್ಟ. 1 ವರ್ಷದ ನಂತರ ದೇವಕಿಗೆ ಕೀರ್ತಿಮಂತ ಎಂಬ ಒಬ್ಬ ಗಂಡು ಮಗ ಜನಿಸಿದ. ಕೊಟ್ಟ ಮಾತಿನ ಪ್ರಕಾರ ಆ ಮಗುವನ್ನು ಕಂಸನ ಮಡಿಲಿಗೆ ಹಾಕಿದ ವಸುದೇವ. ಆದರೆ ಮಗುವನ್ನು ನೋಡಿದ ತಕ್ಷಣ ಕಂಸನಲ್ಲಿ ಮತ್ತೆ ಮಮಕಾರ ಚಿಗುರಿ, 8ನೇ ಮಗುವಿನಿಂದ ತಾನೇ ನನಗೆ ಸಮಸ್ಯೆ, ಈ ಮಗುವನ್ನು ಕೊಲ್ಲುವುದು ಏಕೆ? ಇದನ್ನು ಮರಳಿ ದೇವಕಿಗೆ ಕೊಟ್ಟು ಬಿಡು ಎಂದು ಹೇಳಿದ. ಸಂತೋಷದಿಂದ ವಸುದೇವ ಮಗನನ್ನು ಮನೆಗೆ ಕರೆದುಕೊಂಡು ಹೋದ. ಆದರೆ ಅವನ ಸುತ್ತಲೂ ಇದ್ದ ರಾಕ್ಷಸರು ಕಂಸನ ಮನಸ್ಸನ್ನು ಹಾಳು ಮಾಡಿದರು. ಕೂಡಲೇ ಕಂಸ ದೇವಕಿ ವಸುದೇವರನ್ನು ಅವನ ಆಸ್ಥಾನಕ್ಕೆ ಕರೆತಂದು ಇಬ್ಬರ ಕೈಕಾಲುಗಳಿಗೆ ಸರಪಳಿ ಬಿಗಿಸಿ ಅವರನ್ನು ಕಾರಾಗಾರದೊಳಗೆ ತಳ್ಳಿದ. ಕೀರ್ತಿಮಂತನನ್ನು ಒಂದು ದೊಡ್ಡ ಬಂಡೆಯ ಮೇಲೆ ಹಾಕಿ ಕೊಂದುಬಿಟ್ಟ. ಅದೇ ರೀತಿ ದೇವಕಿ ವಸುದೇವರಿಗೆ ಜನಿಸಿದಂತ 6 ಜನ ಮಕ್ಕಳನ್ನು ಕೂಡ ಕೊಂದುಬಿಟ್ಟ. ದೇವಕಿ ಮತ್ತೆ 7ನೇ ಸಲ ಗರ್ಭಿಣಿಯಾದಳು. ಅವಳ ಹೊಟ್ಟೆಯಲ್ಲಿ ಬೆಳೆಯುತ್ತಿದ್ದ ಮಗುವನ್ನು ಯೋಗಮಾಯೆ ತೆಗೆದುಕೊಂಡು ಹೋಗಿ ನಂದವ್ರಜದಲ್ಲಿ ಇದ್ದ ರೋಹಿಣಿ ದೇವಿಯ ಹೊಟ್ಟೆಯೊಳಗೆ ಇರಿಸಿದಳು. ಇದ್ದಕ್ಕಿದ್ದಂತೆ ದೇವಕಿಯ ಗರ್ಭ ಮಾಯವಾದುದನ್ನು ನೋಡಿ ಎಲ್ಲರಿಗೂ ಕೂಡ ಆಶ್ಚರ್ಯವಾಯಿತು. ಹಾಗೆ ಹೆದರಿಕೆ ಕೂಡ ಆಯಿತು. 5 ದಿನಗಳ ನಂತರ ನಂದವ್ರಜದಲ್ಲಿ ಭಾದ್ರಪದ ಶುಕ್ಲ ಷಷ್ಠಿಯಂದು ಸ್ವಾತಿ ನಕ್ಷತ್ರದಲ್ಲಿ ಬುಧವಾರದಂದು ತುಲಾ ಲಗ್ನದಲ್ಲಿ ವಸುದೇವನ ಇನ್ನೊಂದು ಹೆಂಡತಿಯಾದ ರೋಹಿಣಿ ಗರ್ಭದಲ್ಲಿ ಆದಿಶೇಷ ಬಲರಾಮರಂತೆ ಜನಿಸಿದರು. ಸಂತೋಷದಿಂದ ದೇವತೆಗಳು ಹೂಮಳೆ ಸುರಿಸಿದರು. ನಂದರಾಜ ಆ ಶುಭ ಸಂದರ್ಭದಲ್ಲಿ
ಬ್ರಾಹ್ಮಣರಿಗೆ ಗೋದಾನ ಭೂದಾನ ಎಲ್ಲವನ್ನೂ ಮಾಡಿ ಬಳಿಕ ಮಗುವಿನ ಜಾತಕವನ್ನು ತೋರಿಸುತ್ತಾ, ಮಹಾನುಭಾವರೇ, ಈ ಮಗು ಯಾರು? ಕೇವಲ 5 ದಿನಗಳಲ್ಲಿ ಯಾವ ರೀತಿ ರೋಹಿಣಿಯ ಗರ್ಭದೊಳಗೆ ಪ್ರವೇಶಿಸಿ ಹೊರಬಂದ ಎಂದು ಕೇಳಿದರು. ಆಗ ವ್ಯಾಸ ಮಹರ್ಷಿ, ನಂದರಾಜ, ನಿನ್ನ ಅದೃಷ್ಟ ವರ್ಣಿಸಲು ಸಾಧ್ಯವಿಲ್ಲ. ಸಾಕ್ಷಾತ್ ಆ ಮಹಾವಿಷ್ಣುವನ್ನು ಯಾವಾಗಲೂ ತನ್ನ ಮೇಲೆ ಹೊತ್ತುಕೊಂಡಿರುವ ಆದಿಶೇಷನೇ ಈಗ ಈ ಮಗುವಿನಂತೆ ಜನಿಸಿದ್ದಾನೆ. ಈ ಬಾಲಕ ಮೊದಲು ದೇವಕಿ ಗರ್ಭದಲ್ಲಿ ಪ್ರವೇಶಿಸಿ ಬಳಿಕ ಆ ಪರಮಾತ್ಮನ ಸಂಕಲ್ಪದ ಪ್ರಕಾರ ದೇವಕಿಗೆ 5 ದಿನಗಳಲ್ಲಿ ಹೊರಬರಬೇಕಾಗಿದ್ದ ಮಗು ಈಗ ರೋಹಿಣಿ ಮೂಲಕ ಹೊರಬಂದಿದ್ದಾನೆ. ಸಾಧು ಸಂತರಿಗೂ ಕೂಡ ಸಿಗದಿರುವ ಭಾಗ್ಯ ನಿಮಗೆ ಸಿಕ್ಕಿದೆ ಅಂದರು. ದುಷ್ಟರ ಸಂಹಾರಕ್ಕಾಗಿ, ಉತ್ತಮರನ್ನು ರಕ್ಷಿಸುವುದಕ್ಕಾಗಿ ಭೂಮಿಯ ಮೇಲೆ ನೀವು ಜನಿಸಬೇಕು ಎಂದು ದೇವತೆಗಳ ಪ್ರಾರ್ಥನೆಯ ಮೇರೆಗೆ ಮಹಾವಿಷ್ಣು ದೇವಕಿ ಗರ್ಭದಲ್ಲಿ ಅವತರಿಸಲಿದ್ದಾರೆ. ಅವರು ಎಲ್ಲಿದ್ದರೆ ಆದಿಶೇಷ ಅಲ್ಲೇ ಇರುತ್ತಾರೆ. ಹಾಗಾಗಿ ಅವರಿಗಿಂತಲೂ ಮೊದಲು ಆದಿಶೇಷ ಜನಿಸಿದ್ದಾರೆ ಎಂದು ಹೇಳಿದರು. ಇದಾದ ಕೆಲ ತಿಂಗಳ ನಂತರ ದೇವಕಿ ಮತ್ತೆ ಗರ್ಭವತಿಯಾದಳು. ಈ ಸಲ ಸಾಕ್ಷಾತ್ ಮಹಾವಿಷ್ಣು ಆಕೆಯ ಗರ್ಭದಲ್ಲಿ ಇರುವುದರಿಂದ ಅವಳ ಮೈಯೆಲ್ಲ ಕೂಡ ಪಳಪಳನೆ ಹೊಳೆಯುತ್ತಿತ್ತು. ಆ ಇಡೀ ಸೆರೆಮನೆಯೇ ಕಾಂತಿಯಿಂದ ತುಂಬಿಕೊಂಡಿತ್ತು. ಅದನ್ನು ನೋಡಿದ ಕಂಸನಿಗೆ ಆ ಮಗುವೇ ಅವನ ಮೃತ್ಯು ಎಂಬುದು ಅರ್ಥವಾಯಿತು. ಬ್ರಹ್ಮಾದಿ ದೇವತೆಗಳು ಬಂದು ದೇವಕಿ ಗರ್ಭದಲ್ಲಿರುವಂತ ಮಗುವಿಗೆ ನಮಸ್ಕರಿಸಿ ಹೋದರು. ಬಳಿಕ ದೇವಕಿ ಹಾಗೂ ವಸುದೇವರು ನಮಸ್ಕರಿಸುತ್ತಾ, ಪರಮಾತ್ಮ, ನೀನು ಪ್ರಕೃತಿಯಲ್ಲಿ ಅನೇಕ ರೂಪದಲ್ಲಿ ಪ್ರಕಾಶಿಸುವೆ. ನೀವು ಸೃಷ್ಟಿ ಸ್ಥಿತಿ ಲಯಕಾರಕರು. ಬೂದಿ ಮುಚ್ಚಿದ ಕೆಂಡದಂತೆ ಈ ಸಕಲ ಸೃಷ್ಟಿಯಲ್ಲಿ ನೀವು ಅವ್ಯಕ್ತ ರೂಪದಲ್ಲಿ ಅಡಗಿದ್ದೀರಿ ಎಂದು ಪ್ರಾರ್ಥಿಸಿದರು. ಆಗ ಮಹಾವಿಷ್ಣು ಅಲ್ಲಿ ಪ್ರತ್ಯಕ್ಷವಾಗಿ, ಅಮ್ಮ, ಹಿಂದಿನ ಜನ್ಮದಲ್ಲಿ ನೀವು ಪ್ರಶ್ನಿ ಎಂಬ ಪತಿವ್ರತೆ, ತಂದೆ ನೀವು ಸೂತಕ ಎಂಬ ಪ್ರಜಾಪತಿ. ನೀವಿಬ್ಬರು ಬ್ರಹ್ಮದೇವರ ಆಜ್ಞಾನುಸಾರ ನನಗೋಸ್ಕರ ಒಂದು ಮನ್ವಂತರದ ಕಾಲ ತಪಸ್ಸು ಮಾಡಿದ್ದೀರಿ. ಆ ತಪಸ್ಸಿಗೆ ಮೆಚ್ಚಿದ ನಾನು ನಿಮಗೆ ದರ್ಶನ ಕೊಟ್ಟು ನಿಮ್ಮ ಕೋರಿಕೆ ಹೇಳುವಂತೆ ಕೇಳಿದೆ. ನೀವಿಬ್ಬರು ನನ್ನಂತ ಮಗನನ್ನು ಅನುಗ್ರಹಿಸುವಂತೆ ಕೇಳಿಕೊಂಡಿರಿ. ಆದರೆ ಈ ಜಗತ್ತಿನಲ್ಲಿ ನನ್ನಂತ ಇನ್ನೊಬ್ಬ ಯಾರೂ ಇಲ್ಲ. ಹಾಗಾಗಿ ನಾನೇ ನಿಮಗೆ ಕುಮಾರನಾಗಿ ಜನಿಸಿದೆ. ಪ್ರಶ್ನಿ ಪುತ್ರ ಎಂದು ಕರೆಯಲ್ಪಟ್ಟೆ. ಅದರ ನಂತರದ ಜನ್ಮದಲ್ಲಿ ನೀವಿಬ್ಬರು ಕಶ್ಯಪ ಮತ್ತು ಅದಿತಿಯಂತೆ ಜನಿಸಿದಿರಿ. ಆಗ ನಾನು ವಾಮನನಂತೆ ನಿಮಗೆ ಜನಿಸಿದೆ. ಈ ಜನ್ಮದಲ್ಲಿ ದೇವಕಿ ವಸುದೇವರಾದ ನಿಮಗೆ ಮತ್ತೆ ನಾನು ಶ್ರೀಕೃಷ್ಣನಂತೆ ಜನಿಸಲಿದ್ದೇನೆ. ನೀವು ಒಂದು ಸಲ ಮಗುವಂತೆ ಜನಿಸು ಎಂದು ಕೇಳಿದರೂ ಕೂಡ ನಿಮ್ಮ ಮೇಲಿನ ಅಭಿಮಾನದಿಂದ 3 ಸಲ ನಿಮ್ಮ ಪುತ್ರನಾಗಿ ನಾನು ಜನಿಸಿದ್ದೇನೆ. ನಿಮಗೆ ಕಂಸನಿಂದ ಯಾವ ಭಯವೂ ಇಲ್ಲ. ತಂದೆ, ನಾನು ಹುಟ್ಟಿದ ತಕ್ಷಣ ನನ್ನನ್ನು ನಂದರಾಜನ ಮಂದಿರಕ್ಕೆ ಕರೆದೋಗು. ನನ್ನನ್ನು ಅಲ್ಲೇ ಬಿಟ್ಟು ನಂದರಾಜನ ಮಗುವನ್ನು ಇಲ್ಲಿಗೆ ಕರೆದುಕೊಂಡು ಬಾ ಎಂದು ಹೇಳಿ ಮಾಯವಾದರು. ತಕ್ಷಣವೇ ದೇವಕಿ ಶ್ರೀಕೃಷ್ಣನಿಗೆ ಜನ್ಮ ಕೊಟ್ಟಳು. ಶ್ರೀಕೃಷ್ಣ ದೇವಕಿಗೆ ಜನಿಸಿದ ಸಮಯದಲ್ಲೇ ನಂದರಾಜನ ಹೆಂಡತಿಯಾದ ಯಶೋದೆಗೆ ಯೋಗಮಾಯೆ ಜನಿಸಿದ್ದಳು. ಇನ್ನು ಶ್ರೀಕೃಷ್ಣನನ್ನು ವಸುದೇವ ಒಂದು ಚಿಕ್ಕ ಬುಟ್ಟಿಯಲ್ಲಿ ಇಟ್ಟುಕೊಂಡು ಅದನ್ನು ತಲೆಯ ಮೇಲೆ ಹೊತ್ತುಕೊಂಡರು. ತಾನಾಗಿ ಅವರ ಕೈಕಾಲುಗಳಿಗೆ ಹಾಕಿದಂತಹ ಸರಪಳಿಗಳು ತೆಗೆದುಕೊಂಡು ಸೆರೆಮನೆಯ ಬಾಗಿಲು ತೆರೆದುಕೊಂಡಿತು. ಅಲ್ಲಿ ಕಾವಲು ಕಾಯುತ್ತಿದ್ದ ಪ್ರತಿಯೊಬ್ಬ ಕಾವಲುಗಾರರು ಮೂರ್ಛೆ ಹೋದರು. ಕೃಷ್ಣನನ್ನು ತಲೆಯ ಮೇಲೆ ಹೊತ್ತುಕೊಂಡ ತಕ್ಷಣ ವಸುದೇವನ ಒಳಗಿದ್ದ ಅಂಧಕಾರ, ಅಜ್ಞಾನ ಎಲ್ಲವೂ ಕೂಡ ಸುಟ್ಟು ಬೂದಿಯಾಯಿತು. ಕೃಷ್ಣನನ್ನು ನೋಡಲು ಆಗಸದಲ್ಲಿರುವಂತ ಮೋಡಗಳೆಲ್ಲ ಗುಂಪು ಕಟ್ಟಿಕೊಂಡು ಸಂತೋಷದಿಂದ ವರುಣದೇವರು ಮಳೆ ಸುರಿಸಲಾರಂಭಿಸಿದರು. ಆದಿಶೇಷ 1000 ಹೆಡೆಗಳನ್ನು ಬಿಚ್ಚಿ ಮಳೆ ನೀರು ಕೃಷ್ಣನ ಮೇಲೆ ಬೀಳದಂತೆ ಅವರ ಹಿಂದೆಯೇ ಬರುತ್ತಿದ್ದ. ಸಂತೋಷದಿಂದ ಯಮುನಾ ನದಿ ಅವರಿಗೆ ದಾರಿ ಮಾಡಿಕೊಟ್ಟಿತು. ವಸುದೇವ ನಂದವ್ರಜವನ್ನು ಪ್ರವೇಶಿಸಿದ. ಎಲ್ಲರೂ ಗಾಢ ನಿದ್ರೆಯಲ್ಲಿದ್ದರು. ವಸುದೇವ ಕೃಷ್ಣನನ್ನು ಯಶೋದೆಯ ಪಕ್ಕ ಮಲಗಿಸಿ ಆಕೆಗೆ ಜನಿಸಿದ ಯೋಗಮಾಯೆಯನ್ನು ಎತ್ತಿಕೊಂಡು ಮತ್ತೆ ಹಿಂದಿರುಗಿ ಬಂದು ದೇವಕಿ ಪಕ್ಕದಲ್ಲಿ ಮಲಗಿಸಿದ. ತಕ್ಷಣವೇ ಯೋಗಮಾಯೆ ಜೋರಾಗಿ ಅಳಲು ಶುರು ಮಾಡಿದಳು. ಆ ಶಬ್ದ ಕೇಳಿ ಮೂರ್ಛೆ ಹೋದ ಎಲ್ಲಾ ಕಾವಲುಗಾರರು ಎದ್ದು ಕುಳಿತರು. ಓಡಿ ಹೋಗಿ ಕಂಸನಿಗೆ ವಿಷಯ ತಿಳಿಸಿದರು. ಕಂಸ ಕ್ಷಣವೂ ಆಲಸ್ಯ ಮಾಡದೆ ಸೆರೆಮನೆಯತ್ತ ಓಡಿ ಬಂದ. ಅವನನ್ನು ನೋಡಿದ ತಕ್ಷಣ ದೇವಕಿ ಕೈಜೋಡಿಸಿ ನಮಸ್ಕರಿಸಿ, ಅಣ್ಣ,
ನೀನು ಹೊರಗಿನವರಿಗೆ ಎಷ್ಟು ಕೆಟ್ಟವನಾದರೂ ಸ್ವಂತದವರಿಗೆ ತುಂಬಾ ಒಳ್ಳೆಯವನು. ನನ್ನನ್ನು ನನ್ನ ತಂದೆ ತಾಯಿಗಿಂತ ಮುದ್ದಾಗಿ ಬೆಳೆಸಿದೆ. ಆದರೆ ಆಕಾಶವಾಣಿಯ ಮಾತು ಕೇಳಿ ನನ್ನನ್ನು ಕಾರಾಗಾರದಲ್ಲಿ ತಳ್ಳಿದೆ. ನನಗೆ ಹುಟ್ಟಿದ ಎಲ್ಲಾ ಮಕ್ಕಳನ್ನು ಸಂಹರಿಸಿದೆ. ನನ್ನಂತ ಪಾಪಿ ಇನ್ನೊಬ್ಬಳಿಲ್ಲ. ಈಗ ನನಗೆ ಜನಿಸಿರುವುದು ಮಗಳು. ನಿನ್ನ ಸಾವು ಸಂಭವಿಸುವುದು ಮಹಾವಿಷ್ಣುವಿನ ಕೈಯಿಂದ. ಹಾಗಾಗಿ ಈ ಮಗುವನ್ನಾದರೂ ನನಗೆ ಭಿಕ್ಷೆಯಾಗಿ ಕೊಟ್ಟು ಬಿಡು ಎಂದು ಬೇಡಿಕೊಂಡಳು. ಅದನ್ನು ಕೇಳದೆ ಕಂಸ ಖಡ್ಗವನ್ನು ಹಿಡಿದುಕೊಂಡು ಮಗುವನ್ನು ಮೇಲೆ ಎಸೆದ. ಆದರೆ ಆ ಮಗು 8 ಕೈಗಳಿಂದ ಒಂದೊಂದು ಕೈಯಲ್ಲಿ ಒಂದೊಂದು ಆಯುಧಗಳನ್ನು ಹಿಡಿದುಕೊಂಡು ದೇವಿಯ ರೂಪಕ್ಕೆ ತಿರುಗಿ, ಹೇ ಕಂಸ, ನಾನು ಯೋಗಮಾಯೆ, ನಿನ್ನನ್ನು ಕೊಲ್ಲುವವನು ಸುರಕ್ಷಿತವಾಗಿ ಇನ್ನೊಂದು ಕಡೆ ಬೆಳೆಯುತ್ತಿದ್ದಾನೆ ಎಂದು ಹೇಳಿ ಮಾಯವಾದಳು. ಆ ರೀತಿ ಶ್ರೀಕೃಷ್ಣ ದೇವಕಿ ವಸುದೇವರ 8ನೇ ಸಂತಾನದಂತೆ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಅಷ್ಟಮಿ ತಿಥಿಯಂದು ಕಂಸನ ಸೆರೆಮನೆಯಲ್ಲಿ ಜನಿಸಿದರು. ಅಲ್ಲಿ ಜನಿಸಿದ ಶ್ರೀಕೃಷ್ಣ ರೇಪಲ್ಲೆಯಲ್ಲಿರುವ ಯಶೋದೆಯ ಮಡಿಲಿಗೆ ಸೇರಿ ಅಲ್ಲೇ ಬೆಳೆದರು. ಸ್ವಲ್ಪ ಬೆಳೆದ ನಂತರ ಕಂಸನನ್ನು ಸಂಹರಿಸಿ ದೇವತೆಗಳಿಗೆ ಎಷ್ಟೋ ಸಂತೋಷವನ್ನು ಕೊಟ್ಟರು. ಇಷ್ಟೊಂದು ಪವಿತ್ರವಾದ ಈ ಕಥೆಯನ್ನು ಇಂತಹ ಪುಣ್ಯ ದಿನದಂದು ಕೇಳಿದರೂ ಹೇಳಿದರೂ ಜನ್ಮಾಂತರದ ಪಾಪಗಳೆಲ್ಲವೂ ಹೋಗಿ ಕೋಟಿ ಜನ್ಮಗಳ ಮಹಾಪುಣ್ಯ ಬರುತ್ತದೆ. ಇವತ್ತು ಈ ಕಥೆ ಕೇಳಿದ ನೀವೆಲ್ಲರೂ ಕೂಡ ತುಂಬಾ ಅದೃಷ್ಟವಂತರು. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಹೆಚ್ಚಿನ ಉತ್ತಮ ಕಥೆಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.